ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಜಾತ್ರೆ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಬೇಬಿ ಒಂದು 4:45 ಎಬ್ಸಿದ್ಲು. ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗೋಷ್ಟರಲ್ಲಿ 5:45 ಆಗೋಯಿತು. ಸೊ ರೆಡಿ ಆಗಿದ್ದೆ, ಅಂದರೆ ತುಂಬ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಒಂದು 6 ಗಂಟೆಗೆ ಪೂಜೆ ಅಲ್ವಾ, ಸೊ ಗ್ರ್ಯಾಂಡ್ ಏನು ಬೇಡ ಅಂತ ಬೇಬಿ ರೆಡಿ ಆಗಿದ್ದಾಳೆ. ಮತ್ತು ತಂಬಿಟ್ಟೇನೋ ಮಾಡಬೇಕಂತ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮನೇಲಿ ಪೂಜೆ ಇತ್ತು, ಅಮ್ಮನೂ ರೆಡಿ ಆಗಿದ್ದಾರೆ. ಬನ್ನಿ ಬೇಬಿ. ಆಯ್ತಾನಲ್ಲ ಬೇಬಿ ನೀನು. ಬ್ಲಾಗ್ ಎಲ್ಲ ಬೇಡ ಹೇಳಿದ್ದೀನಿ ಈಗಲೇ. ಅಷ್ಟೇ ಮಾತಾಡೋದು ಕೇಳಿಸುತ್ತಾ? Masih betis mana? Tahu kayak kita ti? Cepat banget. Gas off ಮಾಡಿ. ಏನಮ್ಮ? gas off ಮಾಡಿ. ನಮ್ಮ ಬೇಬಿ 4:15 ಎಬ್ಬಿಸ್ಬಿಟ್ಲು. ಎಷ್ಟು ಟೈಮು? 3 ಗಂಟೆಗೆ ಎಬ್ಬಿಸ್ಬಿಟ್ಲು. 8:10 ಆಯ್ತು, ಇನ್ನೂ ದೇವಸ್ಥಾನ ಕರ್ಕೊಂಡು ಹೋಗಿಲ್ಲ. ಯಾಕೆ ಬೇಬಿ? ದೇವರ ಅವ್ರು ತಂದಿದ್ರೆ ನಾವೇ ಮಾಡಿಕೊಂಡು ಬರೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಕ್ಕಾಗುತ್ತಾ? ಇದು ಸಾಕ್ಬಿಡಿ. ನಾನು ಹೇಳ್ಕೊಟ್ಟಂಗೆ ಹೇಳು. ಹಾಲ್ ಹೂವಾರು ಹೇಳು. ಹಾಲ್ ಬರಲ್ಲ. ಎಲ್ರಿಗೂ ನಮಸ್ಕಾರ. ಇನ್ನೇನು ಹೇಳ್ತೀಯ? ಏನು ಹೇಳ್ಬೇಕು, ನನ್ನ ಮನೆಗೆ ಹಬ್ಬಕ್ಕೆ ಬಂದಿದ್ದೀನಿ. ಊರ ಹಬ್ಬಕ್ಕೆ 3 ಗಂಟೆಗೆ ಎಬ್ಸ್ ಕೂಡ್ಸಿದ್ಲು. ನೆಟ್ಟು ಬರ್ತಾರೆ. ನಮ್ಮಮ್ಮ ಬೆಳಗ್ಗೆ ಎದ್ಬಿಟ್ಟು ತಿಕ್ಲಾಗ್ಬಿಟ್ಟವ್ರು. ಸ್ವಲ್ಪ ಮೆಂಟ್ಲಾಗಿದ್ರು. ಇವಾಗ ಬೆಳಗ್ಗೆ 3 ಗಂಟೆಗೆ ಫುಲ್ ಮೆಂಟ್ಲಾಗ್ಬಿಟ್ಟವ್ರೆ. ಗಾಯ್ಸ್, ನಮ್ಮ ಅಕ್ಕ ಜಾತ್ರೆ ಅಂತ ಕರೆದ್ಬಿಟ್ಟು ಇವಾಗ ಊರಹಬ್ಬ ಅಂತ ಹೇಳ್ತಿದ್ದಾಳೆ. ಜಾತ್ರೆ ವೈಬ್ಸೇ ಇಲ್ಲ. ಮೇ ಬಿ ದೇವಸ್ಥಾನಕ್ಕೆ ಹೋದ್ಮೇಲೆ ಆ ವೈಬ್ ಬರ್ಬೋದಲ್ಲ. ಜಾಗದೇ ಇರಲ್ಲ, ನೀನೆಲ್ಲ ನಾನೆಲ್ಲ ವೈಬ್ ಬರುತ್ತೆ ಅಂತ ಗುಟ್ಟ. ಎಂತಕ್ಕೆ ನಾನು ಬಂದೆ ಯಾರಿಗೆ ಗೊತ್ತು. ನಾನು ನಾಳೆ ಹೋಗ್ತಿದ್ದೀನಿ. ನೀನು ಎಷ್ಟು ದೂರ ಆಯ್ತಿದ್ರೆ ಅಷ್ಟೇ, ನಾಳೆ ಹೋಗ್ತಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಮನೆಯಿಂದ ಒಂದು ಕಳ್ಸೋಣ ಏನದು ತಂಬಿಟ್ಟು ಎತ್ಕೊಂಡೋಗಿ. ಟೋಟಲು 400 ಮೆಂಬರ್ಸ್ ಏನೋ ಬರ್ತಾರೆ. 400 ಜನದಲ್ಲಿ ನಾವೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ತಿನ್ಕೊಂಡು. ಇಷ್ಟು ತನಕ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಇವಾಗ ತಂಬಿಟ್ಟೆಲ್ಲ ಎತ್ಕೊಂಡು ಹೋಗೋಕ್ಕೆ ರೆಡಿ ಆಗಿದ್ದಾರೆ ದೇವಸ್ಥಾನ ಹತ್ರ ಹೋಗಿ. ಅಲ್ಲಿ ಅಷ್ಟೊಂದು ಮೇ ಬಿ ವೀಡಿಯೋ ಮಾಡೋಕ್ಕಾಗಲ್ಲ, ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ, ಟೈಮ್ ಆಯಿತು. ಒಂದು ಬೇಬಿ ಹೋಲ ಗೈಸ್, ನಮ್ಮ ಅಕ್ಕ ಅಡುಗೆ ಮಾಡ್ತಿದ್ದಾಳೆ. ಬೇಬಿ ಏನು ಮಾಡ್ತಿದ್ಯಾ?
ಚಿಕನ್ ಚಾಪ್ಸ್ ನಾ ಹೇಳ್ಕೊಟ್ಟಂಗೆ ಮಾಡು. ನಾನು ಮಾಡೇ ಇಲ್ಲ, ನೀನು ತಿಂದೇ ಇಲ್ಲ ಅಲ್ಲ? ಅದು ಒಂದ್ಸಲ ನೋಡಿದ್ರೆ ನೀವು ತಲೆಯಲ್ಲಿ ಉಳಿಯುತ್ತಲ್ವ, ಅದಕ್ಕೆ. ಮಾಡು ಮಾಡು, ಖಾರ ಖಾರ ಮಾಡು. ಮಟನ್ ಚಾಪ್ಸ್ ರೆಡಿ ಆಗ್ತಿದೆ, ಈ ಕಡೆ ಮುದ್ದೆ ರೆಡಿ ಆಗ್ತಿದೆ. ಆ ಕಡೆ ಮಟನ್ ಸಾಂಬಾರಲ್ಲ, ಮಟನ್ ಸಾಂಬಾರು. ಚಿಕನ್ ಚಾಪ್ಸ್ ಮರ್ತುಬಿಟ್ಟೆ. ಎಷ್ಟೊತ್ತು ಬೇಬಿ? ಇನ್ನೂ ಎಷ್ಟೊತ್ತು? ಅಂಗ್ರಿ ಗೈಸ್, ಅಡುಗೆ ಎಲ್ಲ ಆಯಿತು. ಇವಾಗ ಮೊಟ್ಟೆ ಬಿಡಿಸ್ಬೇಕು. ಆಮೇಲೆ ಅಷ್ಟೇನಾ? ಊಟ ಮಾಡಿ ಮಲ್ಕೊಳ್ಳೋದೇನಿಲ್ಲ. ನೆಂಟರು ಬರ್ತಾರಲ್ಲ, ಅವರಿಗೆಲ್ಲ ಊಟ ಬಡಿಸ್ಬೇಕು. ಅದಾದಮೇಲೆ ಮತ್ತೆ ನೈಟು ಮತ್ತೆ ತಿನ್ನು ಮತ್ತೆ ಮಲ್ಕೊ. ಆ್ಯಕ್ಚುಲಿ ನಾಳೆ ಹೋಗ್ತಿದ್ದೀನಿ. ನನ್ನ ಬೆಳಗ್ಗೆ ಸುಮ್ಮನೆ ಹೇಳ್ತಿದ್ದೆ ನಾಳೆ ಹೋಗ್ತೀನಿ ಅಂತ, ನಿಜವಾಗ್ಲೂ ಹೋಗ್ತಾಯಿದ್ದೀನಿ. ಬಿಕಾಸ್ ನನಗೊಂದು ಮೇಕಪ್ ಆರ್ಡ್ರ್ ಬಂದಿದೆ. ಸೊ ಬಿಡಬೇಡಿ, ಬೇಜಾರು ಮಾಡ್ಕೊಬೇಡ, ಬರ್ತೀನಿ. ಒಂದು ವಾರ ಇರ್ತೀನಿ ಅಂತ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ತೊಗೊಬಂದಿದ್ದೆ. 2 ಅವರ್ ಮುಂಚೆ ಒಂದು ಫೋನ್ ಬಂತು, ಅದಕ್ಕೆ ಹೋಗ್ತಾಯಿದ್ದೀನಿ. ಏನು ಅಡುಗೆ ಎಲ್ಲ ಆದಮೇಲೆ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ಹಾಗೆ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊತಿದ್ವಿ. ಆಮೇಲೆ ಒಂದು 6 ಗಂಟೆನ 5 ಗಂಟೆನ ಆಗಿತ್ತು. ಮನೆಯವರೆಲ್ಲ ಅಲ್ಲಿ ಜಾತ್ರೆ ನಡೆಯುತ್ತಲ್ಲ, ಅಲ್ಲಿ ಹೋಗಿ ಬರೋಣ ಬನ್ನಿ, ಸುಧಾರ್ಕೊಂಡು ಬರೋಣ, ಅಂದರೆ ಕಾಂಪಿಟೇಷನ್ಸ್ ಎಲ್ಲ ನಡೀತಿರುತ್ತೆ, ಚೆನ್ನಾಗಿರುತ್ತೆ ಅಂತ ಕರೆದ್ರು. ನಾನು ಬೇಬಿ ಯಾಕೋ ನನಗೂ ಇಷ್ಟ ಆಗಿಲ್ಲ ಹೋಗೋಕ್ಕೆ, ಸರಿ ಅಂತ ಸುಮ್ಮನೆ ಆದ್ವಿ. ಆಮೇಲೆ ಯಾರೂ ಮನೇಲಿರಲಿಲ್ವಲ್ಲ, ಸ್ವಲ್ಪ ಬೇಜಾರಾಗ್ತಿತ್ತು ಅಂತ ನಾನು ಬಾವಾಜಿ ಬೇಬಿ ಬೈಕಲ್ಲಿ ಹೊರಟ್ವಿ. ಹೋದಾಗ ಗೊತ್ತಾಯಿತು, ಅಂದರೆ ಎಲ್ಲರೂ ಬರ್ತಾಯಿದ್ರು ರಿಟರ್ನ್. ಯಾಕೆ ರಿಟರ್ನ್ ಬರ್ತಿದ್ದಾರೆ ಅಂತ ಕೇಳಿದಾಗ ಗೊತ್ತಾಯಿತು, ಇನ್ನೂ ಎಲ್ಲ ಮುಗೀತು, ನಾಳೆ ಇನ್ನೂ ಸ್ಟಾರ್ಟ್ ಆಗುತ್ತೆ, ಅವಾಗ ಬರೋಣ ಅಂತ ಹೇಳಿದ್ರು. ಸರಿ ಅಂತ ಹಾಗೆ ಒಂದು ರೌಂಡ್ ಹೊಡ್ಕೊಂಡು ನಾನು ಮತ್ತು ಬೇಬಿ ಬಾವುಜಿ ಎಲ್ಲ ರಿಟರ್ನ್ ಮನೆಗೆ ಬಂದ್ವಿ. ಏನು ಶೀನಮ್ಮ ಇಲ್ಲಿ ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.